ಹಾಯ್ ಎಲ್ಲರಿಗೂ ನಮಸ್ಕಾರ. ನಾಳೆ ಪಾರು ಸುರೇಶ್ ಅವರ ಮಗಳಾದ ಪೂರ್ಣಿಮಾ ಅವ್ರದ್ದು ಹುಟ್ಟಿದಬ್ಬ. ಅಡ್ವಾನ್ಸ್ ಆಗಿ ಅವರಿಗೆ ವಿಶ್ ಮಾಡ್ತಾ ಇದ್ದೀನಿ. ಪೂರ್ಣಿಮಾ ಅವರೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ದೇವರು ಆರೋಗ್ಯ, ಆಯುಷು, ಸಂಪತ್ತು, ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದೇ ಥರ 100 ಕಾಲ ಖುಷಿ ಖುಷಿಯಾಗಿ ಬಾಳಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಪೂರ್ಣಿಮಾ. ಗಾಡ್ ಬ್ಲೆಸ್ ಯು ಮಾ. ಹಾಗೆ ಪಾರು ಸುರೇಶ್ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಪಾರು ಸುರೇಶ್ ಅವರೇ. ಇದೇ ಥರ ನೀವು ಪ್ರೋತ್ಸಾಹ ಕೊಟ್ಟರೆ ಇನ್ನು ಮುಂದೆ ನಾವು ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋಸ್ ಮಾಡ್ತೀರಿ. ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮಗೆ ಬೇಕು. ನಮಸ್ಕಾರ ಎಲ್ರಿಗೂ. ಹೋಗ್ರಮ್ಮ, ಬಟ್ಟೆ ಚೇಂಜ್ ಮಾಡೋಗ್ರಿ. ಕೈಕಾಲು ಮಕ್ಕ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ರಿ, ಕಾಪಿ ಮಾಡ್ಕೊಡ್ತೀನಿ. ಹೂನಮ್ಮ, ಯಾವಮ್ಮನು ಮಕ್ಳಿಗೆ ಕಾಪಿ ಕೊಡ್ತಾ ಇರಲಿಲ್ಲ. ಏನು ಆರ್ಲಿಕ್ಸೋ ಏನಾದ್ರು ಕೊಡಮ್ಮ, ಈ ವಯಸ್ಸಿಗೆ ಏನಕ್ಕೆ ಕಾಪಿ? ಸರಿ ದೊಡ್ಡಪ್ಪ, ಆಯಿತು. ಕಲಾವತಿ, ಅದ್ಯಾರ ಮಂಗಳ್ತವ್ರೆ? ಲೈ, ಯಾಕೋ ಇದೇನಿದು ಬಟ್ಟೆಗೆಲ್ಲ ಹಿಂಗರ್ಕೊಂಡಿದ್ಯಾ? ಏನಾಯ್ತು? ಅಯ್ಯ, ಕುಡ್ದ್ಬಿಟ್ಟು ಬಂದಿರೋ ಗ್ಯಾಂದಾಗೆಲ್ಲ ಅರ್ಕಂತಾನೆ ಹೇಳ್ಬೋದು ದೊಡ್ಡಪ್ಪ. ಇವೊಂದೊಂದು ಸಾವು ನಂಕ. ಅಯ್ಯಯ್ಯ, ದೇವ್ರೊಳಗೂ ನಾನು ಕುಡ್ದಿಲ್ಲ ಕಲಿ. ನಾನು ಕುಡ್ದಿಲ್ಲ. ಈ ಮನೆಗೆ ದೆವ್ವ ಐತೆ ಕಲಿ. ನಡಿಯ, ನಾವು ಈ ಮನೆಗೆ ಇರೋದು ಬೇಡ, ಹೊಲ್ಡೋಗನ. ದೆವ್ವ ಐತೆ ಈ ಮನೆಗ. ಏನೋ ಈ ಮನೆಗೆ ದೆವ್ವ ಐತೆ? 3 ವರ್ಷ 2.5 ವರ್ಷದಿಂದ ಒಬ್ಬಳೇ ಇದ್ದೀನಿ. ಒಂದು ದಿವ್ಸಕ್ಕೂ ಕಾಣಿಸ್ಕೊಂಡಿರೋ ದೆವ್ವ ಇವಾಗ ನಿನಗೆ ಕಾಣಿಸ್ಕೊಂಡ್ಬಿಡ್ತಾ? ಹಾಂ, ಅದೇನಂತ ಮಾತಾಡ್ತಾ ಇದೀಯಪ್ಪ ನೀನು? ಹೋಗ್ತಕ್ಕಷ್ಟು ಬೆಂಕಿಕ್ಕ. ಯಾಕೆ ಅದಕ್ಕೆ ಅಲ್ಲಿಗೆ ಹೆಂಗ್ಬಿಟ್ಟಿದ್ಯಾ? ಅಮ್ಮ, ಅಪ್ಪನ ಎಣ್ಣೆ ನೀರು ಹಾಕೊಂಡಿರನೆ ಕುಡಿದ್ಬಿಟ್ಟವನೆ. ನೀರು ಹಾಕೊಂಡಿರನೆ ಕುಡಿದ್ಬಿಟ್ಟವನೆ. ಅದಕ್ಕೆ ದೆವ್ವ ಅಂತ ಆಟ ಆಡ್ತಾವನೆ. ಅಯ್ಯಯ್ಯೋ, ಬಾಯಿ ಮುಚ್ಚ ಬಾಯಿ. ನಿಮ್ಮ ಅಪ್ಪನೆಲ್ಲ ಅಳ್ತಾ ಇದ್ದರೆ ನಿಂಗೆ ತಮಾಷೆನಾ? ದೇವರನೆಗೂ ತಮಾಷೆ ಏನಿಲ್ಲಮ್ಮ. ಅಪ್ಪನ ನೀರು ಹಾಕೊಂಡಿರನೆ ಎಣ್ಣೆ ಕುಡಿದ್ಬಿಟ್ಟವನೆ. ಅಲ್ಲೇ ಇನ್ಸ್ಟಾಗ್ರಾಮಾಗ ನೋಡ್ದ ಇದನ್ನೆಲ್ಲರೂ ನೀರು ಹಾಕೊಂಡಿರನೆ ಎಣ್ಣೆ ಕುಡಿದ್ಬಿಟ್ಟವನೆ ಅಂತ? ಹಾಂ ಅಕ್ಕ, ರಾತ್ರಿ ನಿನ್ ಫೋನ್ ಅಲ್ಲಿ ಇಟ್ಬಿಟ್ಟು ಮಲ್ಕೊಂಡಿದ್ದಲ್ಲ, ನಿದ್ದೆ ಬರಲಿಲ್ಲ, ಅದಕ್ಕೆ ಎತ್ಕೊಂಡು ನೋಡ್ತಾ ಇದ್ದೆ. ಬಂದಿತ್ತು ಕಾಮೆಂಟ್ಗಳಾಗ, ಇವನು ಯಾವನ ನೀರು ಹಾಕೊಂಡಿರನೆ ಎಣ್ಣೆ ಕುಡಿದ್ಬಿಟ್ಟವನೆ ಅಂತ. ಅದಕ್ಕೆ ಅಪ್ಪು ನಿಂಗೆ ಹೇಳ್ತಾವನೆ. ಇಲ್ಲ ಅಂತಂದ್ರೆ ಇಷ್ಟೇಂದ ಅಮ್ಮನ ಒಬ್ಳೇ ಇದ್ಲು, ಯಾ ದೆವ್ವ ಇಲ್ಲ ಪಿಚಾಚಿಲ್ಲ. ಇವಾಗ ನಾವು ಇಲ್ಲೇ ಇದ್ದೀರಲ್ಲ. ಅಪ್ಪನ ಬೆಳಗ್ಗೆ ಬಂದಿತ್ತು, ಅವಾಗ ದೆವ್ವ ಅಂತವನೆ. ಅದಕ್ಕೆ ನೋಡು ದೊಡ್ಡಪ್ಪ, ನೋಡ ಹೆಂಗ್ ಆಡ್ಕಂತವ್ರು ನೋಡ ಅವ್ರ ಅಪ್ಪನ್ನ. ಅವನ ಆಡೋದು ಒಂದ್ಯಾ, ಮಕ್ಳು ಆಡ್ಕೊಳ್ಳೋದು ಒಂದ್ಯಾನಮ್ಮ? ಅಲ್ಲ, ದೆವ್ವ ಅಂತ ಹೇಳ್ತಾವನೆಲ್ಲ. ಅದಕ್ಕೆ ನಂಗೂ ನಗು ಬರ್ತೈತೆ. ಎಲ್ಲ ಕುಡ್ದ್ಬಿಟ್ಟು ಬಂದ್ಬಿಟ್ಟವನೇ ಬಿಟ್ಟಿದ್ವಾ, ಅದಕ್ಕೆ ಈ ಪಾಟಿಗೆ ಬೀಳ್ತಾವನೆ. ಅಲ್ಲೇ ಇನ್ನಾಗ ಎಲ್ಲ ಸಿಕ್ತು, ಕಾಸೆಲ್ಲ ಸಿಕ್ತು ನಿಂಗೆ ಕುಡಿಯಕ್ಕ? ಮವ, ಕಾಸು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ನಾನು ಅದೇ ಕಾಸು ಹುಡುಕ್ತಾ ಇದ್ನೆ. ದೆವ್ವ ಬಂದು ನೋಡ, ನನ್ನ ಬಟ್ಟೆಗೆಲ್ಲ ಅರ್ಧಾಕಿರೋದ. ದೇವರಣೆಗೂ ನನ್ನ ದೆವ್ವ ಬಂದಿತ್ತು ಮವ. ನನ್ನ ಮಾತು ನಂಬು ಮವ. ನಡಿ ಮವ, ನಾವು ಊರು ಕೊಲ್ಟೋಗನ. ಏಯ್ ರಶ್ಮಿ, ರಕ್ಷಾ, ರೇಖಾ, ಕಲಿ, ನಡಿರ ಹೋಗೋಣ ಊರ್ಕ. ಇಲ್ಲಿರೋದು ಬೇಡ. ನಡಿ ಹೋಗು, ಬೇರೆ ಬಟ್ಟೆಗೆ ಬಡ್ಕೊ ಹೋಗು. ಹೋಗಿ ಬಂದ್ಬಿಟ್ಟು ಒಂದು ತಡಿ. ಇಲ್ಲಿ ದೆವ್ವ ಅಂತ. ದೆವ್ವನೂ ಇಲ್ಲ, ಪಿಸಾಸನೂ ಇಲ್ಲ. ನಡಿ. ಅಲ್ಲ, ಇಷ್ಟು ವರ್ಷಗಳಿಂದ ಇಷ್ಟು ದೊಡ್ಡ ಮನೆಗೆ ನಾನು ಒಬ್ಬಳೇ ಇದ್ದೀನಿ. ಒಂದು ದಿವಸನೂ ಕಾಣಿಸ್ಕೊಂಡಿರ್ದಿರೋ ದೆವ್ವ ಇವಾಗ ಕಾಣಿಸ್ಕೊಂಡ್ಬಿಡ್ತಾ ನಿಂಕ? ಹೌದು, ಹೆಂಗದೆ ದೆವ್ವ? ಅಲ್ಲ, ಬೆಕ್ಕಕ್ಕೆ ಚೆಲ್ಲಾಟ, ಇಲ್ಲಿಗೆ ಫ್ರೆಂಡ್ಸ್ ಅಂತ ಅಂದಂಗೆ ನಾನು ಬಾದೆ ನಂಕ. ನೀವು ನೋಡಿದ್ರೆ ನೆಗಿತಾ ಇದ್ದೀರಿ. ಅಪ್ಪ, ಯಾಕಪ್ಪ ನೀರು ಹಾಕೊಂಡು ಡ್ರೆಸ್ ಕುಡಿಯಕ್ಕಾಗಿಲ್ಲ? ನೀರು ಹಾಕೊಂಡಿರನೆ ಕುಡಿದ್ಬಿಟ್ಟ, ಅದಕ್ಕೆ ನೀನು ಹಿಂಗಾಡ್ತಾ ಇರೋದು. ಏ ರಶ್ಮಿ, ನೀನ್ ಬಲೆ ಬಜಾರು ಇದೆಯಲ್ಲ, ಬಾಯ್ ಮುಚ್ಕೊಂಡಿರ. ನಡೀರಿ ಒಳಕ್ಕೆ ಮೂವರನ್ನ. ಅಲ್ಲೇ ಇದ್ದಂಗೆ ಹೇಳಿದ್ರೆ ನಮ್ಮ ಅಮ್ಮ ನನ್ನ ಮೇಲೆ ಜಗಳಿಗೆ ಬರೋದ? ನಡೀತೀಯ ಒಳಕ್ಕೆ? ನಡಿ, ಹೋಗು. ಅಲ್ಲೆಲ್ಲ ತಣ್ಣೀರವೇನ ಎರಡು ಸುರ್ಕ ಹೋಗು. ಎಲ್ಲ ಎಕ್ಕಿರೋ ಮತ್ತೆಲ್ಲ ಹಿಡ್ದೋತದೆ. ಮಾಡೋಕ್ಕೆ ಏನು ಕೆಲಸ ಇಲ್ಲ ನಿಂಕ. ಅದೇನು ಬಾಳ್ತಾ ಇದೆಯೋ. ಮಕ್ಳು ಮುಂದೆ ಬಂದು ದೆವ್ವ ಅಂತ ಮಾತಾಡ್ತೀಯಲ್ಲ, ನಿಂಗೆ ಮಾನ ಮರ್ಯಾದೆ ಆಯ್ತಾ? ಮಕ್ಳಿನ ಅದೇ ಗಾಬ್ರಿಕ ರಾತ್ರಿ ಎಲ್ಲ ನಿದ್ದೋಗ್ತಿರ ಇರಬೇಕು. ತಂದೆ ಆಡೋ ಮಾತು, ಬಂಗಾರದಂಗಿರೋ ಮನೇನ ದೆವ್ವ ಅಂತ ಹೇಳ್ತಾನೆ. ದರಿದ್ರದೊಂದು ನೀನೊಬ್ನು. ಮವ ನೀನ ನನ್ನ ಮಾತು ನಂಬು ಮವ. ದೇವರಣಿಗೂ ಈ ಮನೆಗೆ ದೆವ್ವ ಐತೆ ಮವ. ನನ್ನ ಬಟ್ಟೆಗೆಲ್ಲ ಅರ್ಧಾಕ್ಬಿಡ್ತು ಮವ. ನಾನು ಒಯ್ದಾಕ್ಬಿಡ್ತು ಚೆನ್ನಾಗಿ. ಸರಪ್ಪ, ದೆವ್ವ ಒಯ್ಯಂತ ತಪ್ಪು ನೀನೇನು ಮಾಡಿದೆ? ಏನು ಮಾಡಿದೆ ಅಂತ ಹೇಳೋ. ನಾನು ಆಮೇಲೆ ಈ ಮನೆಗೆ ದೆವ್ವ ಅದೆ ಅಂತ ಒಪ್ತೀನಿ. ಏನು ಮಾಡಿದೆ ನೀನು? ಮವ, ಎಲ್ಲ ರೂಮ್ಗಳಿಗೂ ಹುಡುಕನ ಕಾಸುಗಳು ಸಿಗ್ತವೇನೋ ಅಂತ. ಯಾವ ರೂಮಾಗೂ ಇಲ್ಲ. ಎಲ್ಲ 1 2 3 ಹಂಗೆ ನಂಬರ್ಗೆ ಇಕ್ಬಿಟ್ಟವಳೆ. ಆಮೇಲೆ ಇನ್ನೊಂದು ರೂಮಾಗ ಏನೋ ABCD ಇಕ್ಬಿಟ್ಟವಳೆ. ಅದು ಬೀಗನೇ ತೆಗಿಯೋಕತ್ತ ಇಲ್ಲ. ನಮ್ಮೂರಾಗ ಆದರೆ ಕಲ್ಲೆತ್ಕೊಂಡು ಹಿಂಗೆ ಪಟ್ಟಂತ ತೊಳೆದ್ರೆ ಸಾಕು, ಬೀಗ ಹಂಗೆ ಕೆಳಗೆ ಕುದ್ರತಾಯ್ತು. ಇವಳು ಏನೋ ಬೇರೆ ಬೀಗಗಳಾಗ್ಬಿಟ್ಟವಳು ಮವ. ಹುಡುಗಿ ಸಾಕಾಯ್ತು. ಪಾರಿ ನೆನೆ ಕುಡಿಬೇಕಂತ ಆಸೆ ಇಟ್ಕೊಂಡ್ಬನ್ನಿ. ನೋಡಿದ್ರೆ ಕಾಸುಗಳೇ ಸಿಕ್ಕಿಲ್ಲ ಮವ. ಆಮೇಲೆ ಹುಡುಗರ್ದು ಕಾರುಗಳಿದ್ವಲ್ಲ, ಕಾರುಗಳು ಎತ್ಕೊಂಡೋಗಿ ಮಾರೋಣ ಅಂದ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಓದ್ತೈತ್ರೆ. ಎಳೆದು ಇಕ್ಕತೈತೆ ಕಾರ್ನ. ನಾನು ಎತ್ಕೊಂಡೋಗಕ್ಕ ಎಳೆದಲ್ಲಿಕ್ಕಕ್ಕ, ಎತ್ಕೊಂಡೋಗಕ್ಕ ಎಳೆದಲ್ಲಿಕ್ಕಕ್ಕ. ಇದೇ ಕೆಲಸ ಆಗೋಯ್ತು ಮವ. ನನ್ನ ಪಾರಿ ನೆನ್ನೆ ಕುಡಿಲ್ಲ ಮವ. ಎಷ್ಟು ಆಸೆಯಿಂದ ಕಾರುಗಳು ಎತ್ಕೊಂಡೋಗಿ ಮಾರ್ಬಿಟ್ಟು ಕುಡಿಯೋಣ ಅಂತ ಅನ್ಕೊಂಡೆ. ಆಗಿಲ್ಲ ಮವ. ಆಮೇಲೆ ಹೆಂಗೋ ಬಾದಿ ಬಿದ್ದು ಎತ್ಕೊಂಡ್ರೆ ಬಂದು ದಬ್ಬಿಬಿಟ್ಟು ಪಟ 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 ಅಂತ ಹೊಡಿಯೋದೆ. ಹೊಡೆದ್ಬಿಟ್ಟು
ಬಟ್ಟೆಗೆಲ್ಲ ಅರ್ಧಾಗ್ಬಿಟ್ಟು ಮಾವ, ಅರ್ಧಾಗ್ಬಿಡ್ತು ದೆವ್ವ. ಸರಿಯಾಗಿ ಮಾಡೋದು ಬಿಡು. ಯಾವುದೋ ಒಳ್ಳೆ ದೆವ್ವನೇ ಇದ್ದಂಗೈತೆ. ಮಕ್ಕಳು ಆಟ ಆಡೋ ಸಾಮಾನ ಎತ್ಕೊಂಡೋಗಿ ಮಾರ್ಬಿಟ್ಟು ಕುಡಿತೀಯಲ್ಲ ನೀನು. ಎಂಥ ತಂದೆ ಇರಬೇಕು. ತಂದೆ ಆದವನು ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಆಟ ಸಾಮಾನು ತಂದ್ಕೊಡ್ತಾನೆ. ಲೇ ನಗ, ಎತ್ಕೊಂಡೋಗಿ ಮಾರಲ್ಲ. ನೀನು ಹೇಳ್ಬಿಟ್ರೆ ನಾನು ನಂಬಿಡ್ತೀನಿ. ಕೀಲಾಡಿ ನನ್ನ ಮಗನೇ. ಹಾಂ, ನೀನು ಈ ಆಟ ಆಡ್ತೀಯ ಅಂತಲೇ ನಾನು ಊರಿಗೆ ಹೋಗ್ದಿರ ಇಲ್ಲೇ ಇರೋದು. ನನ್ನ ಮಗನ ನೀನು ಎಂಥ ಕಿಲಾಡಿ ಅಂತ ನನಗೆ ತಿಳಿದ. ಮವ ದೇವ್ರಣೆಗೂ ಇಲ್ಲ ಮವ, ನನ್ನ ಮಾತು ನಂಬು ಮವ. ನೀನು ಕಾಲು ಕಲ್ತು ಬೀಳ್ತೀನ ಮವ, ನನ್ನ ಮಾತು ಕೇಳೋ ಮವ. ಲೇ ಮವ, ನನ್ನ ಮಾತು ಕೇಳ. ಈ ಮನೆಗೆ ದೆವ್ವ ಐತೆ, ಬೇಡ ಇರೋದು ನಡಿಯೋ ಹೋಗೋಣತ್ತ. ಹೆಂಗೋ ನಾನು ಎಂಟು ಸಿಕ್ಕವಳೆ ಎಷ್ಟೋ ದಿನಕ್ಕೆ. ಅವಳ ಜೊತೆಗೆ ನಾನು ಆರಾಮಾಗಿರ್ತೀನಿ. ಕೂಲಿನೋ ನಾಲಿನೋ ಮಾಡ್ಕೊಂಡು ಇಲ್ಲಿಂದ ನಡಿಯೋ. ನಿನ್ನ ಕಾಲಿಗೆಲ್ಲ ಹಿಡ್ಕೊಂತೀನಿ, ನಡಿಯೋ ಮವ. ನೀನು ಮಾತನ್ನ ನಾನು ನಂಬಬೇಕೇನಾ? ಲೈ ನಗ, ನಂಬಬೇಕಾ ನಾನು? ಹೋಗ ಬಟ್ಟೆಗೆ ಬೇರೆ ಹೋಗ. ಕುಡ್ದಿರೋದೆಲ್ಲ ಇಳಿತದೆ. ಅಯ್ಯೋ, ಒಳ್ಳೆ ಖಾತೆ ಆಗೋಯ್ತಲ್ಲ ನಂದು. ಹಾಂ, ಮೈ ಕೈ ಎಲ್ಲ ನೋಯ್ತದೆ. ಅದೆಂತ ಏಟಿಗೆ ಹಾಕ್ಬಿಟ್ಟು ಒಳ್ಳೆ ಖಾತೆ ಆಯ್ತಲ್ಲ. ಊರ್ಗನ ಹೊರಟೋಗ್ಬೇಕು, ಇಲ್ಲಿ ಇರ್ಕೊಡ್ತಾನು. ಯಾವ್ದಿದೆ ದೆವ್ವ? ನನ್ನೇ ಒಯ್ಯಕ್ಕೆ ಬರ್ತದಲ್ಲ. ಊರಿಗೆ ಹೋಗಿ ಏನು ಮಾಡೋದಲ್ಲೇ? ಅಲ್ಲೇನು ಮಾಡ್ಕೊಂಡು ಸಾಯ್ಲೆ. ಇವ್ರು ಎತ್ತೋದ್ರೆ ಅತ್ತೆ ಇವ್ರ ಜೊತೆಗೆ ಇರಬೇಕು. ಅವಾಗ ದೆವ್ವ ನಾನು ಏನು ಮಾಡಲ್ಲ. ನಾನು ಒಬ್ಬನೇ ಇದ್ನಂದ್ರೆ ವಾಂಚಿ ಬಿಸಾಕ್ತದೆ ನನ್ನ. ಒಟ್ಟುಡ್ಡೋಗ ಇದು ಬರ್ತಿದ್ರೆ ಇಷ್ಟೊತ್ತಿಗೆ ಪಾರಿ ನೆನ್ನೆನ ಕುಡಿತಾ ಇದ್ನಿ. ಇದು ಮಕ್ಕ ಮುಚ್ಚೋಗ. ಅಮ್ಮ ಅಮ್ಮ, ಏನು ಮಾಡ್ತಾ ಇದ್ದೀರಾ ಇಬ್ರು? ಹಾಂ ಜಾನು, ಪಾಪ ಮಲ್ಕೊಂಡವಳ? ಬಬ್ಬು ಮಾಮನ ನೋಡಿ, ಇವತ್ತು ಬೆಂಗಳೂರಿಗೆ ಬಂದು ನಿನ್ನ ಮಾತಾಡ್ಸಕ್ ಬಂದಿಲ್ಲ ನಿಮ್ಮ ಬಬ್ಬು ಮಾಮ. ನೋಡ್ದಾ ಎಷ್ಟೊಂದು ಮೋಸ ಅವನ ಹತ್ರ. ಹ್ಞೂ, ಅವನೇ ಬೆಂಗಳೂರಿಗೆ ಬಂದು ನನ್ನ ಜಾನನ್ ಮಾತಾಡ್ಸೋಣ ಅನ್ನೋ ಇದೇ ಇಲ್ಲ. ಹಂಗೆ ಊರ್ಗೊಟ್ಟೋಗೋ ನಾನು. ಏನು ಹೇಳ್ತಾ ಇದೆಯಾ? ಸಂಗೀತ ಬಂದಿದ್ದಂತ? ಹೂನಮ್ಮ, ಬಂದಿದ್ಲಂತೆ ರೇಖಾ ಅವ್ರ ಮನೆಗೆ. ಅದೇ ರೇಖಾ ಅವರು ಮೇಷ್ ಇದ್ದಾರಲ್ಲ, ಅವರು ಅವರಮ್ಮ ಬಂದಿದ್ರಂತೆ. ಸಂಗೀತಕ್ಕ ಎಲ್ಲನೂ. ದ್ಯಾವಮ್ಮ ಅತ್ತೆನೂ ಶೋಭಿತಾ ಬಂದಿದ್ರು ಸ್ಟೇಷನ್ಗೆ. ಅದೇನು ದ್ಯಾವಮ್ಮನು ಶೋಭಿತಾ ಸ್ಟೇಷನ್ಗೆ ಬಂದಿದ್ದು? ಭದ್ರಪ್ಪನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಬಂದಿದ್ರು. ಮತ್ತೆ ನಾನು ಬೇಡ ಅಂತ ಹೇಳಿದೆ. ಭದ್ರಪ್ಪನ ಮೇಲೆ ಕಂಪ್ಲೇಂಟು ಯಾಕಂತೆ? ಅಕ್ಕಮ್ಮ, ರಕ್ಷಾ ಅಂತ ಮಗು ಇತ್ತಲ್ಲ, ಅದನ್ನ ದತ್ತಕ್ಕೆ ತಗೊಂಡಿದ್ನಲ್ಲಮ್ಮ ಭದ್ರಪ್ಪ. ಅವತ್ತು ವಿಜಯಣ್ಣನು ರೇಖಾ ಅವರಮ್ಮ ಕೇಳಕ್ಕೆ ಹೋದಾಗ ಮಗು ಬೇಕು ಅಂತ ಅವಾಗೇನೋ ದುಡ್ಡು ಕೇಳಿದ್ನಂತೆ. ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ಅಷ್ಟು ಖರ್ಚು ಮಾಡಿದ್ದೀನಿ, ದುಡ್ಡು ಬೇಕು ಅಂತ. ಅದಕ್ಕೆ ವಿಜಯಣ್ಣ ದುಡ್ಡು ಕೊಟ್ಟನಂತೆ. ಅದಕ್ಕೆ ದುಡ್ಡಿಗೆ ಮಗುನ ದತ್ತಕ್ಕೆ ತಗೊಂಡಿದ್ರು, ದುಡ್ಡು ತಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು. ಅಯ್ಯೋ, ಅವನೊಟ್ಟೆ ಉದ್ಯೋಗ. ಅದೆಷ್ಟು ನೀಚ ಮನುಷ್ಯನವನು. ಹಾಂ, ಒಂದು ಮಗುನ ಸಾಕಿರೋದಕ್ಕೆ ದುಡ್ಡು ಕೇಳ್ತಾವನಂದ್ರೆ ಇನ್ನೆಂಥ ರಾಕ್ಷಸ ನಿರ್ಬೇಡ ಸಿಂಚು ಅವನು. ಬಾಬಾ ತಗೊಬೇಕಾಗಿತ್ತೆ ನೀನು. ಕಂಪ್ಲೇಂಟ್ ತಗೊಂಡು ಅವನು ಒಂದೆರಡು ದಿವಸ ಒಳಗಡೆ ಹಾಕಬೇಕಾಗಿತ್ತು. ಇಲ್ಲಮ್ಮ, ಅದು ಕೇಸ್ ಆಗಲ್ಲ. ಯಾಕಂತಂದ್ರೆ ಮಗು ಇವಾಗ ಅವ್ರ ಹತ್ರ ಇಲ್ಲ, ಅವ್ರ ಅಮ್ಮ ಹತ್ರ ಇದೆ. ಅವ್ರ ಹತ್ರ ಇದ್ದಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು. ಅದೆಲ್ಲ ಆಗಲ್ಲಮ್ಮ. ಎಲ್ಲ ರೂಲ್ಸು ರೆಗ್ಯುಲೇಷನ್ಸು ನಮಗೆಲ್ಲ ಗೊತ್ತಿದ್ದು ನಾವು ತಪ್ಪು ಮಾಡಿದ್ರೆ ಅದು ತಪ್ಪು ಅಲ್ವೇನಮ್ಮ? ಏನೋ ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪು, ಗೊತ್ತಿದ್ದು ಮಾಡಿದ್ರೆ ತಪ್ಪಲ್ವಾ? ಅದೆಲ್ಲ ಆಗಲ್ಲ. ಎಲ್ಲಾದರೂ ಹೋಗ್ಲಿ ಬಿಡು. ಅವ್ನು ಯಾವಾಗಲೂ ದುಡ್ಡು ಅಂತ ಸಾಯ್ತಾ ಇರ್ತಾನೆ. ಏನು ಮಾಡೋಕ್ಕಾಗಲ್ಲ. ಇನ್ನೇನು ಹೇಳಿದ್ಲು ಶೋಭಿತಾ?